ಪದ್ದು ಯಾವಾಗ ಬಂದೆ? ಹೊಸಿ ತಡ ಐತೆ ಕ್ಯಾಮೆಯಿಂದ ಬರೋಷ್ಟೊತ್ತಿಗೆ. ಅಯ್ಯಪ್ಪ ಸುಸ್ತಾ ಹೋಗ್ಬಿಡ್ತಾ ಅಲ್ಲಂತೂ ನನಗಂತೂ ಕ್ಯಾಮೆ ಮಾಡಿ ಮುಗಿಸಿ ಬರೋಷ್ಟೊತ್ತಿಗೆ. ನೀನು ಫೋನ್ ಹಾಕಿದಾಗ ಹೊಲ್ಡನ ಅಂತ ಒಂಟೆ ಅಷ್ಟೊತ್ತಿಗೆ ಇನ್ನೊಂದು ಚೂರು ಇತ್ತು ಕೆಲಸ ಮುಗಿಸ್ಬಿಟ್ಟು ಹೋಗ್ರಿ ಹಂಗೆ ಹಿಂಗೆ ಅಂತ ಹೇಳಿದ್ರ ಅತಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಪಾಕು ಕಿಕ್ಕಿ ಬರೋಷ್ಟೊತ್ತಿಗೆ ನೋಡಮ್ಮ ಇಷ್ಟೊತ್ತಾಯ್ತು. ನೀನು ಪಾಪ ಬಂದು ಶಾನೆ ಗೊತ್ತಾಯ್ತು ಅನ್ನಿಸ್ತದೆ. ನನ್ನ ಮಗಳ ಜೊತೆ ಆಟ ಆಡ್ಕೊಂಡಿರ್ಬೇಕಿತ್ತು ಇನ್ನೇನು. ಯಾಕೆ ಹಿಂಗೆ ಕಿರಿಸ್ತಾ ಇದೆಯಾ ಪುಟಿ? ಏನಾಯ್ತೆ? ಸೊಸೆ ಇವಳನ್ನ ಮಾತ್ರ ನಂಬೇಡ. ಇವಳಂತ ಕಂತ್ರಿ ಯಾರು ಇಲ್ಲ. ನಾನು ಸಾಯಕ್ಕೆ ಹೋಗಿದ್ದೇನೆ ಇವಳಿಂದ ಇವ್ರ ಮನೆಯಿಂದ. ನಿನಗಂತೂ ಏನು ಗೊತ್ತಿಲ್ಲ ಇವಳ ಬಗ್ಗೆ. ಇವಳ ಜೊತೆ ಆದಷ್ಟು ದೂರ ಇರು. ಪದ್ದು ಅಂದರೆ ಒಂಥರ ಭಾಳ ಡೇಂಜರು. ಇವಳ ಜೊತೆ ಇರೋದಕ್ಕಿಂತ ದೂರ ಇರೋದು ವಾಸಿ. ಇವಳು ಇವ್ರ ಅಮ್ಮ ಸೇರ್ಕೊಂಡು ನನ್ನ ತಿಥಿ ಮಾಡೋಕ್ಕೆ ಅಂತಲೇ ಹೊರಟುಬಿಟ್ಟಿದ್ರು. ಇವ್ರು ಏನು ಮಾಡೋರೆ ಎಷ್ಟು ಮಾಡೋರೆ ಅಂತ ಹೇಳ್ಬಿಟ್ಟು ನಿಮ್ಗಂತೂ ಸ್ವಲ್ಪನೂ ಗೊತ್ತಿಲ್ಲ. ಎಲ್ಲರೂ ಯಾಮರ್ಸ್ಬಿಟ್ಟು ಬುಟ್ಟಿಗೆ ಹಾಕೋಣ ಅಂತ ಕಂತ್ರಿ ಇವಳು. ಹೋದ್ರೆ ಹೋಗ್ಲಿ ಬಿಡು, ನಾನೇ ಉಗುತ್ ಕಳಿಸ್ತಾ ಇದ್ದೀನಿ ಮನೆಯಿಂದ. 10 ನಿಮಿಷ ನಮ್ಮ ಮನೆಗೆ ಇರ್ಕೂಡ್ದು 10 ಸೆಕೆಂಡ್ ಇರಬಾರ್ದು ನಮ್ಮ ಮನೆಗೆ. ಅಷ್ಟು ಗೊತ್ತು ಕಿಸ್ಕೊಂಡು ನಿಂತವಳೆ ಹೋಗ್ದಿದ್ದಂಗೆ ಕಿತ್ತೋದ್ ಮನೆಯಾಳಿ. ಅತ್ತೆ ಇದೇನಂತ ಮಾತಾಡ್ತಾ ಇದ್ದೀರಾ ನೀವು? ಯಾರನ್ನ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀರಾ? ಇನ್ಯಾರನ್ನ? ಈ ಪೊದ್ದಿನ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇರೋದು. ಸೊಸೆ ನಿಂಗೆ ಗೊತ್ತಾಗಿಲ್ಲ. ನಿನ್ನ ಮಧ್ಯ ಉಳಿ ಹಿಂಡ್ಬಿಟ್ಟು ನಿನ್ನೂ ನನ್ನಿಂದ ದೂರ ಮಾಡ್ಬಿಟ್ಟು ಮತ್ತೆ ನನ್ನ ಬೀದಿಗೆ ತಗೊಬಂದು ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಪ್ಲಾನ್ ಮಾಡ್ಬಿಟ್ಟವಳೆ. ಅದಕ್ಕೆ ನಮ್ಮ ಮನೆಗೆ ಇವಳು ಒಂದು ಕ್ಷಣ ನಿಂತ್ಕೋಬಾರ್ದು, ಒಂದು ಕ್ಷಣ ನಮ್ಮ ಮನೆಗೆ ಇರ್ಕೊಡ್ದು ಇವಳು ಅಂತಂದ್ರೆ ತೊಲಗ್ಲಿ ಬಿಡು, ಎಲ್ಲನ ಆಳಬಿದ್ದೊಕ್ ಸಾಯ್ಲಿ, ನಮ್ಗೇನಂತೆ. ಅತ್ತೆ ದೇವ್ರಣ ಇನ್ನೊಂದು ಮಾತು ನೀವು ಪೊದ್ದು ಬಗ್ಗೆ ಮಾತಾಡಿದ್ರು ನಾನಂತೂ ಸುಮ್ಕಿರಕ್ಕಿಲ್ಲ. ದೇವ್ರಣೆ ಬೇಜಾರಾಯ್ತಾಯ್ತು ನನಗಂತೂ. ನೀವು ಈ ತರ ಮಾತಾಡ್ತೀರಾ ಅಂತ ನಂಗೆ ಕನ್ಸ್ಬನ್ಸಾಗ ಅನ್ಕೊಂಡಿರ್ಲಿಲ್ಲ. ಇದೇನತ್ತೆ ಈ ತರ ಮಾತಾಡ್ತಾ ಇದ್ದೀರಾ? ಇದು ಅವಳ ಮನೆಯಿಂದ ನಿನಗೆ ಅವಳನ್ನ ಹೊರಗಡೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಅಯ್ಯೋ ಬಿಡೆ, ನನ್ನ ಮಧ್ಯೆ ಯಾಕೆ ಸುಮ್ಮನೆ ನಾನು ಇದು ಮಾಡಬೇಕು? ಸರಿ ನಾನು ಹೋಗಿರ್ತೀನಿ, ಸರಿನಾ? ಒಂದು ನಿಮಿಷ ನಿಂತ್ಕಳೆ. ಸತ್ಯ ಗೊತ್ತಿಲ್ಲದವ್ರಿಗೆ ಸತ್ಯ ಹೇಳ್ಬೇಕೆ, ಸತ್ಯ ಹೇಳ್ಬೇಕು. ನಿಮ್ಮಂಗೆ ಒಳ್ಳೆ ಕೆಲಸ ಮಾಡಿಬಿಟ್ಟು ಎಲ್ಲ ಮುಚ್ಚಿಕೊಂಡು ದೂರ ಇದ್ರೆ ಜನ ಹಂಗೇನೆ ಸತ್ಯ ಏನು ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ, ಸುಮ್ಮನೆ ಇರ್ತಾರೆ. ಆದರೆ ಸತ್ಯ ಏನು ಅಂತ ಹೇಳ್ಬಿಟ್ಟು ನಾನು ಅರ್ಥ ಮಾಡಿಸ್ತೀನಿ. ಅತ್ತೆ ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ? ನೀವೇನು ಅನ್ಕೊಂಡ್ಬಿಟ್ಟಿದ್ರ ಅತ್ತೆ? ಇಲ್ಲಿರೋ ಮನೆಯೆಲ್ಲ ನಮ್ಮದು, ನಾವೆಲ್ಲ ಚೆನ್ನಾಗಿದ್ದೀವಿ, ಹಂಗೆ ಹಿಂಗೆ ನನ್ನ ಸೊಸೆ ದುಡಿಯೋಕೆ ಹೋಯ್ತಾಳ ಚೆನ್ನಾಗಿದ್ದೀವಿ ಅಂತ ಅನ್ನಿಸ್ತಾ ಇತ್ತ ನಿಮಗೆ? ನಿಮ್ಮಗ 420 ಆಟ ಆಡ್ಕೊಂಡು 420 ಆಗಿ ಬಿದ್ದು ಜೈಲಿಗೆ ಹೋದಾಗ ನಾನು ಬೀದಿನಾಗ ನಾನು ಬಿದ್ದಿದ್ದೆ. ತವ್ರ ಮನೆಯವ್ರು ನನ್ನ ಕ್ಯಾರೆ ಅನ್ಲಿಲ್ಲ. ಅಂತ ಟೈಮಾಗ ಬಂದು ಪದ್ದು ಅವ್ರದ್ದೇನಿಯ ಇದು ಹಳೆ ಮನೆ, ಈ ಹಳೆ ಮನೆಯ ನನಗೆ ಕೊಟ್ಬಿಟ್ಟು ಈ ಮನೆಯಾಗ ನೀನು ಬಾಡಿಗೆ ಪಡ್ಗೆ ಏನು ಬೇಡ, ನಾವೇನು ಇದನ್ನ ಕೊಂಡ್ಕೊಂಡದು ನನ್ನ ಗಂಡ ಗೊತ್ತಿಲ್ಲದಂಗೆ ಕೊಂಡ್ಕೊಂಡವನೇ, ಇರು ನೀನು ಅಂತ ಹೇಳ್ಬಿಟ್ಟು ಈ ಮನೆಯಾಗ ಬಿಟ್ಟಿದ್ದು ಪದ್ದುನೇನೆ. ಅಷ್ಟೇ ಅಲ್ಲ, ನಾನು ನಿಮ್ಮನ್ನೇನು ಪ್ರೀತಿಯಿಂದ ಹೋಗ್ಬಿಟ್ಟೇನು ಕರ್ಕೊಂಬರಕ್ಕೆ ಅಂತ ಬಂದಿರಲಿಲ್ಲ. ನಾನು ನಿಮ್ಮನ್ನ ನೀವು ದೇವಸ್ಥಾನದ ಹತ್ರ ಇದ್ದೀರಾ ಅಂತ ಹೇಳಿದ್ದೇನೆ. ಪದ್ದು ನಮ್ಮತ್ತೆ ದೇವಸ್ಥಾನದ ಹತ್ರ ಕುತ್ಕೊಂಡೈತೆ, ಒಂದೇ ಕುಂತ್ಕೊಂಡೈತೆ. ಅದಕ್ಕೇನೆ ನೀನು ಹೋಗ್ಬಿಟ್ಟು ನಮ್ಮ ಅತ್ತೆನ ಕರ್ಕೊಂಬಂದು ನಿಮ್ಮ ಮನೆಗಿರಿಸ್ಕ ಪ್ಲೀಸ್. ನಮ್ಮ ಅತ್ತೆ ಮತ್ತೆ ಬೀದಿ ಪಾಲ್ ಆಗ್ಬಾರ್ದು. ನಮ್ಮ ಮಾವನೂ ನಮ್ಮ ಅತ್ತೆ ಮೇಲೆ ಪ್ರೀತಿ ಇಕ್ಕೊಂಡಿಲ್ಲ, ನಮ್ಮ ಮಾವನೂ ಪ್ರೀತಿ ಇಕ್ಕೊಂಡಿದಂಗೆ ಬಿಟ್ಬಿಟ್ಟೈತೆ. ದಯವಿಟ್ಟು ನಿಮ್ಮ ಅತ್ತೆನೇ ಅಲ್ವಾ, ಕರ್ಕೊಂಡು ಹೋಗ್ಬಿಟ್ಟು ಮನೆಗಿಟ್ಕ, ಎಲ್ಲ ಒಳ್ಳೇದಾಗ್ತೈತೆ ಅಂತ ಹೇಳಿದ್ದೇನೆ ಪದ್ದು. ಅದಕ್ಕೋಸ್ಕರನೇ ಅವತ್ತು ದೇವಸ್ಥಾನದ ಹತ್ರ ನಿಮ್ಮನ್ನ ಹುಡಿಕೊಂಡು ಬಂದೆ. ಆದರೆ ನೀವು ಯಾವ ಕಡೆನೂ ನಡ್ಕೊಂಡು ಹೋಗ್ತಾ ಇದ್ರಿ. ಅದಕ್ಕೆ ನಾನು ಹಿಂದೆಗಡೆ ನಡ್ಕೊಂಡು ಬಂದು ನೀವು ಸಾಯಕ್ಕೆ ಹೋಗ್ತಾ ಇರೋದನ್ನ ಮತ್ತೆ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಮನೆಗೆ ಇಟ್ಕೊಂಡಿದ್ದು ಪದ್ದುಗೋಸ್ಕರನೇ ಅತ್ತೆ. ಈಗ ನಾವಿರಮ್ಮನೆ ಮತ್ತೆ ನೀವೇನಕ್ಕೆ ಬಂದಿದ್ದೀರಾ ಅಂದರೆ ಅದು ಪದ್ದು ಇಂದನೇ. ನೀವು ನನಗೇನು ಒಳ್ಳೆ ಕೆಲಸ ಮಾಡಿಲ್ಲ ಅಂತ ನಿನಗೂ ಗೊತ್ತು, ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ಏನು ಮಾಡೋಣ, ಇನ್ನು ಮುಂದೇನಾದರೂ ಬುದ್ಧಿ ಕಲ್ತ್ಕೊಂತೀರಾ ಅಂತ ಹೇಳ್ಬಿಟ್ಟು ನಾನೇನೇ ಕರ್ಕೊಂಡು ಬಂದಿದ್ದು ನಿಮ್ಮನ್ನ. ಅತ್ತೆ ನಿಮ್ಗೆ ಅರ್ಥ ಆಗಲ್ಲ ಅತ್ತೆ, ನಿಮ್ಗೆ ಅರ್ಥ ಆಗಲ್ಲ. ಏನು ನಿಮ್ಮ ಮಗುನಂತ 420 ಮಗುನ ಜೊತೆ ಬದುಕ್ತಾ ಇದ್ದೀನಲ್ಲ, ನನ್ನ ಚೊಪ್ಲಿನಾಗ ಹೊಡ್ಕೋಬೇಕು ಅಷ್ಟೇ ಅಲ್ಲ. ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ನನ್ನ ಕೆಲಸ ಕೊಡ್ಸಿದ್ದು ಪದ್ದುನೇನೆ. ಅವತ್ತು ನಿನ್ನ ಮಗುನ ಜೈಲ್ಗೆ ಹಾಕಿಸ್ದಾಗ ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ತಲೆನೇ ಕೆಡಿಸ್ಕೋಬೇಡ. ಹೆಂಗಾದ್ರೂ ಪರವಾಗಿಲ್ಲ, ನಿನ್ನ ಜೀವನನ ನಿನ್ನ ಮಗಳು ಜೀವನ ರೂಪಿಸೋ ಜವಾಬ್ದಾರಿ ನಂದು. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅವನನ್ನು ಜೈಲ್ಗೆ ಹಾಕ್ಸಿದ್ರೇನೆ ಅವನು ಬುದ್ಧಿ ಬರೋದು, ಇಲ್ಲಾಂದರೆ ಇನ್ನೂ 4 ಮನೆ ಹಾಳು ಮಾಡ್ತಾನೆ. ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ನನಗೆ ಸಮಾಧಾನ ಮಾಡಿ ಆಮೇಲೆ ಅವನು ಜೈಲ್ಗೆ ಹೋಗವನೆ ಅಂತ ಗೊತ್ತಾದ ಮೇಲೆ ನನ್ನನ್ನು ಕರ್ಕೊಂಬಂದು ಇಲ್ಲಿರಿಸಿ ಅವ್ರ ಮನೆಗಿರೋ ಪಾತ್ರೆ ಸಾಮಾನು ಅತ್ತೆ ಗೊತ್ತಾಗಿದ್ದಂಗೆ ತಗೊಬಂದು ನನಗೆ ಕೊಟ್ಟು ಇವತ್ತು ಸಂಸಾರ ಮಾಡಂಗೆ ಮಾಡವಳೆ ಅಂತಂದರೆ ಅದು ಪದ್ದುನೇ. ನಿಮಗೆ ಅವಳ ಮನಸ್ಸು ಅವಳು ಏನು ಅಂತೇಳ್ಬಿಟ್ಟು ನಿಮ್ಗೆ ಈ ಜನ್ಮದಾಗ ಅರ್ಥ ಆಗಲ್ಲ ಅತ್ತೆ, ಈ ಜನ್ಮದಾಗ ಅರ್ಥ ಆಗಲ್ಲ. ನನ್ನ ಮಗಳು ಹುಟ್ಟಿದಾಗ ಒಂದು ದಿನಕ್ಕೂ ನೀವು ನೋಡಕ್ಕೆ ಬಂದಿಲ್ಲ, ಮಾಡಕ್ಕೆ ಬಂದಿಲ್ಲ. ಆದರೆ ಪ್ರತಿ ತಿಂಗಳು ಮಿಸ್ ಮಾಡಿದ್ದಂಗೆ ಬಂದ್ಬಿಟ್ಟು ನನ್ನ ಮಗಳು ನೋಡ್ಕೊಂಡು ನನ್ನ ಮಗಳು ಪ್ರೀತಿನ ಗಳಿಸವಳೆ. ಇವತ್ತು ನನ್ನ ಮಗಳು ನೀವು ಬೇಡ ಪದ್ದು ಬೇಕು ಅಂತ ಅವಳೆ ಅಂತಂದರೆ ಅದು ಕಾರಣನೇ ಇದು.
ನಿಮ್ಗೆ ಇವತ್ತು ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದಿರ್ಬೋದು, ಆದ್ರೆ ಪದ್ದು ನನ್ನ ಕಷ್ಟದಾಗೂ ಕೈ ಹಿಡ್ದವಳೆ, ನನ್ನ ಸುಖದಾಗೂ ಜೊತೆಗವಳೆ ಅಷ್ಟೇನೆ ಹೇಳಕ್ ಬಯಸ್ತೀನಿ. ಏನೇ ಬಿಡೋದು, ಏನೇ ಬಿಡೋದು, ಜನಗಳಿಗೆ ಅರ್ಥ ಆಗ್ಬೇಕೆ, ಅರ್ಥ ಆಗ್ಬೇಕು. ನೀನ್ ಒಳ್ಳೆತನನ ಯಾರಿಗೂ ಹೇಳ್ಕೊಂಡಿದ್ದಂಗೆ ನಿನ್ ಮನ್ಸಾಗೆ ಇಟ್ಕೊಂಡ್ರೆ ಇವರೆಲ್ಲ ನೀನು ಎಷ್ಟು ಕೆಟ್ಟದಾಗ ನೋಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಯ್ತಾ ನಿನಗೆ? ಎಷ್ಟು ಕೆಟ್ಟದಾಗ ನೋಡ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಮನೆಯಿಂದ ಹೋಗು ಹೋಗು ಅಂತ ಹೇಳ್ತಾರಲ್ಲ, ಸತ್ಯ ಏನು ಅಂತ ತಿಳ್ಕೊಬೇಕು. ಇಷ್ಟು ದೊಡ್ಡವ್ರಾಗವ್ರೆ, ಯಾರು ಒಳ್ಳೆಯರು ಯಾರು ಕೆಟ್ಟರು ಏನು ಎತ್ತ ಅಂತ ತಿಳ್ಕೊಂಡಿದ್ದಂಗೆ ಹಿಂಗೆಲ್ಲನೂ ಮಾತಾಡ್ಬಿಟ್ರೆ ದೇವ್ರನೇ ಬೇಜಾರಾಗ್ತೈತೆ ಪದ್ದು. ನೀನು ನಿಮ್ಮ ಅಮ್ಮ ಆಗಿರೋದಕ್ಕೆ ಸಹಿಸ್ಕೊಂಡಿದ್ದೀರಾ, ನಾನಾಗಿದ್ರೆ ದೇವ್ರನೇ ಸಹಿಸ್ಕೊಳಕ್ಕಿಲ್ಲ ನಾನಂತೂನು. ಈಗ ಹೇಳಿದ್ನಲ್ಲ, ಹಾಗಿದ್ದೆಲ್ಲ ಆಯ್ತು, ಬಿಟ್ಟಾಕು. ಪದ್ದು ಪದ್ದು ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇಷ್ಟೆಲ್ಲ ನೀನು ಹಿಂದೆಗಡೆ ನಿಂತ್ಕೊಂಡು ಸಹಾಯ ಮಾಡಿದ್ಯಾ ಅಂತ ದೇವರಣೆಗೂ ನನಗೆ ಗೊತ್ತಿರಲಿಲ್ಲ. ನೀನು ನನ್ನನ್ನು ಹಾಳು ಮಾಡಬೇಕು, ಬೀದಿಗೆ ತರಬೇಕು ಅಂತ ನೀನು ನಿಮ್ಮಮ್ಮ ಸೇರ್ಕೊಂಡು ಇಷ್ಟೆಲ್ಲ ಇಷ್ಟೆಲ್ಲನೂ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಆದರೆ ಇವತ್ತು ಗೊತ್ತಾಗ್ತೈತೆ ನೀನು ಹಿಂದೆಗಡೆಯಿಂದ ಎಷ್ಟು ಸಹಾಯ ಮಾಡಿದ್ಯಾ ನಮಗೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನೀನು ಚಿಕ್ಕವಳು ಮುಂದೆ ಬೇಕಾದ್ರೆ ನನ್ನ ಕೈ ಮುಗಿದ್ಬಿಟ್ಟು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡು ಪದ್ದು, ನನ್ನ ಕ್ಷಮಿಸ್ಬಿಡು. ಅತ್ತೆ ಅದೆಲ್ಲ ಬಿಡಿ, ಈಗ ನೀವು ಖುಷಿಯಾಗಿ ಆರಾಮಾಗಿ ಹ್ಯಾಪಿಯಾಗಿದ್ದೀರಲ್ಲ, ನಂಗೆ ಅಷ್ಟೇ ಸಾಕು. ಅಷ್ಟು ಬಿಟ್ಬಿಟ್ಟು ನಂಗೆ ಇನ್ನೇನು ಬೇರೆ ಏನೂ ಬೇಕಿಲ್ಲ. ನೀವು ಮನೆಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತಲೇ ಬಂದೆ. ಆದರೆ ನೀವು ತುಂಬ ಜೋರಾಗಿ ಮಾತಾಡಿದ್ರಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೆ ಅಷ್ಟೇ. ಅತ್ತೆ ಎಡಗೈಯಾಗಿ ಮಾಡಿ ಸಹಾಯ ಬಲಗೈ ಗೊತ್ತಾಗಬಾರ್ದು, ಆ ಥರ ಇರಬೇಕಂತೆ. ಅದನ್ನೇ ಅನುಸರಿಸ್ಕೊಂಡು ಬಂದಿರೋದು ನಾನು. ಇನ್ನು ಮುಂದೆ ಆದ್ರೂ ನೀವೆಲ್ಲ ಚೆನ್ನಾಗಿರ್ಬೇಕು ಅಷ್ಟೇನೆ. ನಿಮ್ಮ ಮಗ ತಪ್ಪು ಮಾಡೋನೇ, ತಪ್ಪು ತಕ್ಕನಾಗ ಶಿಕ್ಷೆ ಆಗೈತೆ. ಆದರೆ ನಿಮ್ಮ ಸೊಸೆ ಏನು ತಪ್ಪು ಮಾಡಿಲ್ಲ ಅಲ್ವಾ, ಅವಳಿಗೆ ಯಾಕೆ ಶಿಕ್ಷೆ ಆಗಬೇಕು ಅಂತ ನಾನು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀನಿ. ಅದು ನಮ್ಮ ಅತ್ತೆ ಗೊತ್ತಾಗದಿದ್ದಂಗೆ ಸಹಾಯ ಮಾಡ್ತಾ ಇದ್ದೀನಿ, ಗೊತ್ತಾಯ್ತಾ? ನಿಮ್ಮನ್ನು ಅಷ್ಟೇ ಅತ್ತೆ, ಅವತ್ತು ದೂರದಾಗ ನಿಂತ್ಕೊಂಡು ನೀವು ದೇವಸ್ಥಾನದ ಹತ್ರ ಅಳೋದನ್ನ ನಾನು ನೋಡಿದೆ ಅತ್ತೆ. ನೀವು ಜೋರಾಗಿ ಅಳ್ತಾ ಇದ್ರಿ, ಅದಕ್ಕೆ ನಾನು ಆಗಲೇ ನೆನೆಯ ಫೋನ್ ಹಾಕ್ಬಿಟ್ಟು ನಿಮ್ಮ ಅತ್ತೆನ ಕರ್ಕೊಂಡೋಗು ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ನಾನೇ ಫೋನ್ ಹಾಕ್ಬಿಟ್ಟು ನಿಮಗೂ ಒಂದು ನೆಲೆ ಆಗಲಿ ಅಂತ ಮಾಡಿದ್ದು. ಅತ್ತೆ ಇದ್ರ ಮೇಲೆ ನಿಮ್ಮಿಷ್ಟ, ನಿಮ್ಗೇನಾದ್ರೂ ನಾನು ಮಾಡಿದ್ದೇನಾದ್ರೂ ತಪ್ಪಾಗಿರ್ಬೋದು, ಇಲ್ಲ ಬೇಜಾರಾಗಿರೋದು ಏನಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಪದ್ದು ಕ್ಷಮಿಸ್ಬಿಡವ, ನನ್ನ ಕ್ಷಮಿಸ್ಬಿಡು. ನೀನು ಮುಂದೆ ತುಂಬ ಚಿಕ್ಕವಳಾಗೋಗ್ಬಿಟ್ಟೆ. ನಾನಂತೂ ನಾನು ಮಾಡಿರೋ ಕೆಲಸ ನನಗೆ ಅಸಹ್ಯ ಆಗ್ತಾಯಿತೆ. ನಾನು ಇಷ್ಟೆಲ್ಲ ಮಾಡಿ ಏನೇನೋ ಮಾಡಿದ್ರು ನೀನು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ನನಗೂ ಒಂದು ನೆಲೆ ಮಾಡಿಕೊಟ್ಟು ಇದು ಮಾಡಿದ್ಯಲ್ಲ, ನನಗೆ ನೆನೆಸ್ಕೊಂಡ್ರೆ ನೀನು ತುಂಬ ಖುಷಿ ಆಗ್ತಾಯಿತೆ. ನನಗೆ ಕ್ಷಮಿಸ್ಬಿಡು ಪಾಪಿ ಅತ್ತೆನ ಕ್ಷಮಿಸ್ಬಿಡು. ಅತ್ತೆ ಆಗೋಕ್ಕೂ ಯೋಗ್ಯತೆ ಇಲ್ದಿರೋಳು ನಾನು. ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನು ಆ ಚಿಕ್ಕ ಮಗು ನನ್ನ ಮೊಮ್ಮಗಳು ಅರ್ಥ ಮಾಡ್ಕೊಂಡ್ರದನ್ನ ನಾನು ಅರ್ಥ ಮಾಡ್ಕೊಳಕ್ಕಾಗಲಿಲ್ವಲ್ಲ. ನನ್ನ ಮೊಮ್ಮಗಳೇನೆ ನೀನು ಬೇಡ ಅಂದಾಗೆ ನಾನು ಅರ್ಥ ಮಾಡ್ಕೋಬೇಕಿತ್ತು. ನೀನು ಎಷ್ಟು ಮುಖ್ಯ ಆಗಿದೆಯಾ ಮಗುಗೆ, ನೀನು ಎಷ್ಟೆಲ್ಲ ಪ್ರೀತಿ ತೋರಿಸಿದ್ಯಾ ಅಂತ. ಆದರೆ ನಾನು ಏನೂ ಅರ್ಥ ಮಾಡ್ಕೊಳ್ಳಿಲ್ಲ. ಕ್ಷಮಿಸ್ಬಿಡು ಪದ್ದು, ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಮೇಲೆ ಯಾವ ದ್ವೇಷನೂ ಮಾಡಲ್ಲ, ಏನೂ ಮಾಡಲ್ಲ. ನಾನಿನ್ನ ಖುಷಿಯಾಗಿರ್ತೀನಿ. ಇಲ್ಲಿ ನೀನು ಹಾಕಿರೋ ಭಿಕ್ಷೆ ಇದು ಅಂತಲೇ ನಾನು ಅನ್ಕೊಂತೀನಿ ಅಷ್ಟೇ. ಅತ್ತೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತೆಲ್ಲ ಬೇಡ, ಅಳಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹಾಗಾದೆಲ್ಲ ಒಳ್ಳೇದಕ್ಕೆ. ನಿಮ್ಮ ಮಗ ಜೈಲಿಂದ ಈಚೆ ಕಡೆಗೆ ಬಂದಮೇಲೆ ತುಂಬ ಒಳ್ಳೆ ಮನುಷ್ಯ ಆಗಿ ಬರ್ತಾನೆ. ಯಾಕಂದರೆ ಜೈಲು ಆ ಥರ ಪಾಠ ಕಲಿಸುತ್ತೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೆ ಮಗ ಆಗ್ತಾನೆ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾನೆ. 3 ವರ್ಷ ಅಲ್ವಾ, 3 ವರ್ಷ ಆದಷ್ಟು ಬೇಗನೆ ಮುಗಿತೈತೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಏನು ಸಹಾಯ ಬೇಕಾರೋ ನನಗೆ ಫೋನ್ ಹಾಕಿ, ಯಾವುದೇ ಟೈಮಾಗೆ ನಾನು ಸಹಾಯ ಮಾಡೋಕ್ಕೆ ರೆಡಿಯಾಗಿರ್ತೀನಿ, ಸರಿನಾ? ಹಿಂಗಳದು ಮಾಡೋದು ಎಲ್ಲ ಮಾಡಬೇಡಿ. ಏನಮ್ಮ ನಿನ್ನ ಕೆಲಸ ಎಲ್ಲ ಚೆನ್ನಾಗೈತೆ ತಾನೇ? ಅಲ್ಲೇನು ತೊಂದರೆ ಇಲ್ಲ ತಾನೇ? ಇಲ್ಲ ಪದ್ದು, ಏನು ತೊಂದರೆ ಇಲ್ಲ, ಎಲ್ಲ ತುಂಬಾನೇ ಚೆನ್ನಾಗೈತೆ. ಅಷ್ಟು ಸಾಕು. ಸರಿ ಏನು ಬೇಜಾರು ಮಾಡ್ಕೋಬೇಡಿ. ಈಗಳದ್ ನಿಲ್ಸಿ ಅತ್ತೆ. ಸರಿ ಅತ್ತೆ ಬನ್ನಿ. ಪಾಪ ಪುಟ್ಟಿ ಏನಾದ್ರು ತಿನ್ಬೇಕು ಅಂತ ಹಠ ಮಾಡ್ತಾವಳಲ್ಲ, ಬನ್ನಿ ಹೊರಗಡೆ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಡು ಖುಷಿಯಾಗಿ ಬರೋಣ. ಪಾಪ ಅವಳ್ತಾನೆ ಇನ್ನು ಯಾರನ್ನ ಕೇಳ್ತಾರೆ, ನಮ್ಮನ್ನು ಬಿಟ್ಬಿಟ್ಟು ಬೇರೆ ಇನ್ನು ಯಾರನ್ನ ಕೇಳ್ತಾರೆ ಹೇಳಿ? ಬನ್ನಿ, ನೀನು ಹೋಗಿ ಫ್ರೆಶ್ ಆಗ್ಬಿಟ್ಟು ಬಾ ಹೋಗು, ಮುಖ ಎಲ್ಲ ತೊಳ್ಕೊಂಬಿಟ್ಟು ಬಾ ಹೋಗು. ಬೇಗ ಹೋಗ್ಬಿಟ್ಟು ಅದು ಏನೋ ಬೇಕಂತ ಅವಳಿಗೆ ತಿನ್ನಿಸ್ಕೊಂಡು ಕರ್ಕೊಂಬಿಟ್ಟು ಬರೋಣ. ಪದ್ದು ನಾನು ಇಷ್ಟಂದ್ರೂ ನಿಂಗೇನು ಬೇಜಾರಿಲ್ವಾ? ಅತ್ತೆ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಅತ್ತೆ. ಬೇಜಾರು ಮಾಡ್ಕೊಳ್ಳೋದು, ಹಂಗನ್ನೋದು ಹಿಂಗನ್ನೋದು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಅವರೇ ಅರ್ಥ ಮಾಡ್ಕೋಬೇಕು, ಅವರೇ ಬುದ್ಧಿ ಕಲ್ತ್ಕೋಬೇಕು ಅಷ್ಟೇನೆ. ಈಗ ನೀವು ಹೋಗಿ ಹತ್ತು ನೋಡಿ ಕಣ್ಣು ಹೆಂಗಾಗೈತೆ. ಮೊದಲು ನೀಟಾಗಿ ಮುಖ ತೊಳ್ಕೊಂಡು 3 ಜನ ರೆಡಿಯಾಗಿ ಬರ್ರಿ. ನಾನು ಈಚೆ ಕಡೆ ಕಾಯ್ತಾ ಇರ್ತೀನಿ. ಹಂಗೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರೋಣ. ಸರಿ ಕಣವ, ಆಯಿತು ಸೊಸೆ, ನನ್ನ ತಪ್ಪಾಯ್ತು ಸೊಸೆ. ಪರವಾಗಿಲ್ಲ ಅತ್ತೆ, ಈಗಾದರೂ ಪದ್ದು ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ. ಮೊಮ್ಮಗಳೇ, ನಿನ್ನ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ. ನಿಮ್ಮ ಪದ್ದು ಅಂಟಿನ ನಾನು ಯಾವತ್ತೂ ಬೈಯಲ್ಲ, ಸರಿನಾ? ಸರಿ ಬಾ, ಮುಖ ತೊಳಸ್ತೀನಿ ಬಾ. ಈಗ ಸ್ವಲ್ಪ ನಂಗೆ ಸಮಾಧಾನ ಆಯ್ತು ಪದ್ದು. ಸರಿ ಹೋಗು, ಬೇಗ ಮುಖ ತೊಳ್ಕೊಂಬಿಟ್ಟು ಬಾ ಹೋಗು.